ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಶುಕ್ರವಾರದ ಬೆಳಿಗ್ಗೆಯ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಮತ್ತೆ ಯಾರು ಸೇಫ್ ಆಗಿ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಇಲ್ಲಿ ಚೇಂಜಸ್ ಏನು ಆಗಿಲ್ಲ. ಇಲ್ಲಿ ಗುರುವಾರದ ಸಂಜೆ ಇಲ್ಲಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ರು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದೆ. ಸದ್ಯ ಇವಾಗ ಯಾರ್ಯಾರು ಚೇಂಜ್ ಆಗಿದ್ದಾರೆ ಅಂದ್ರೆ ಸುಮಾರು 2 ಪ್ಲೇಸ್ಗಳು ಅಷ್ಟೇ ಇಲ್ಲಿ ಚೇಂಜ್ ಆಗಿದೆ. ಸುಮಾರು ಚೇಂಜಸ್ ಅಂತೂ ಇಲ್ಲಿ ಆಗಿಲ್ಲ. ಬನ್ನಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ 7ನೇ ಸ್ಥಾನದಲ್ಲಿ ಧ್ರುವಂತವ್ರು ಇದ್ದಾರೆ. ಇಲ್ಲಿ ಅವರು 7ನೇ ಸ್ಥಾನದಲ್ಲೇ ಇಲ್ಲಿ ಕಾಯಂ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಚೇಂಜಸ್ ಇಲ್ಲಿ ಆಗಿಲ್ಲ. ಗುರುವಾರ ಬೆಳಿಗ್ಗೆನೂ ಅಲ್ಲೇ ಇದ್ರು 7ನೇ ಸ್ಥಾನದಲ್ಲಿ, ಇಲ್ಲಿ ಸಂಜೆ ಕೂಡ 7ನೇ ಸ್ಥಾನದಲ್ಲೇ ಇದ್ರು ಗುರುವಾರ. ಇವಾಗೂ ಕೂಡ ಇಲ್ಲಿ ಶುಕ್ರವಾರ ಬೆಳಿಗ್ಗೆನೆ ಇಲ್ಲಿ 7ನೇ ಸ್ಥಾನದಲ್ಲಿ ಕಾಣಿಸ್ಕೊಂತಿದ್ದಾರೆ. ಯಾಕಂದ್ರೆ ಇವ್ರಿಗೆ ಜಾಸ್ತಿ ಓಟ್ಗಳು ಬೀಳ್ತಲ್ಲ. ಹಂಗ್ ನೋಡಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಕಳೆದ ವಾರನೇ ಇವ್ರು ಹೋಗ್ತಾರೆ ಅಂತ ಕೆಲವೊಬ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅರೆ ಇಲ್ಲಿ ರಿಷಾ ಅವ್ರು ಹೋದ್ರು, ಈ ವಾರ ಇವರೇ ಹೋಗೋ ಚಾನ್ಸಸ್ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ವೋಟಿಂಗ್ ಅಂತೂ ಸಿಕ್ಕಾಪಟ್ಟೆ ಡೌನ್ ಅಲ್ಲಿ ಇದ್ದಾರೆ. ಇವ್ರದೊಂದು ಗ್ರಾಫ್ ಏನಿದೆ ಅದು ಹೈ ಆಗೇ ಇಲ್ಲ ಇಲ್ಲಿ. ಮತ್ತೆ ಇಲ್ಲಿ 6ನೇ ಪ್ಲೇಸ್ ಅಲ್ಲಿ ಜಾನ್ವಿ ಅವರು ಇದ್ದಾರೆ. ಈ ವೀಕ್ ಅಂತೂ ಯಾರು ಕೂಡ ಅವರೊಂದು ಆಟ ಏನಿತ್ತು ಅದು ತೋರ್ಸಕ್ ಆಗ್ಲಿಲ್ಲ ಅಂತಾನೆ ಇಲ್ಲಿ ಅನ್ಕೊಳ್ಬಹುದು. ಇಲ್ಲಿ ಬರೀ ಜಾನ್ವಿ ಅವರು ಆಲ್ಮೋಸ್ಟ್ ನೋಡಕ್ ಹೋದ್ರೆ ಹೌದು ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಇಲ್ಲಿ ಕಿಚನ್ ಅಲ್ಲೇ ಜಾಸ್ತಿ ಕಾಲ ಕಳೆದ್ರು. ಬಟ್ ಒಂದು ಸಮಯ ಅಂತ ಸಿಕ್ಕಿರುತ್ತೆ ಅವ್ರಿಗಂತ ಅಂದ್ಬಿಟ್ಟು ಅದನ್ನ ಏನು ಎಲ್ಲೂ ಕೂಡ ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂತ ಇಲ್ಲಿ ಹೇಳ್ಬೋದು. ಅಂದ್ರೆ ಒಂದು ಅರ್ಚಾಡೋದು ಕಿರ್ಚಾಡೋದು ಅಲ್ಲ, ಇಲ್ಲಿ ಅವರಲ್ಲಿ ಏನೊಂದು ಪ್ರತಿಭೆ ಇದೆ. ಒಂದೇ ಒಂದು ಸೀನ್ ಇಲ್ಲಿ ಕಾಣಿಸಿದ್ರು ನಿನ್ನೆ ಅಷ್ಟೇ. ನಿನ್ನೆ ಎಪಿಸೋಡ್ ಕೂಡ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಹಾಗೆ ಮಾತಾಡ್ತಾರೆ ಹೀಗೆ ಮಾತಾಡ್ತಾರೆ ಅಂತ ಹೇಳ್ತಿದ್ರಲ್ಲ, ಅಲ್ಲಿ ಕಾಣಿಸೋದು ಸ್ವಲ್ಪ ಇಲ್ಲಿ ಅವರು ವೋಟಿಂಗ್ ಲಿಸ್ಟ್ ಅಲ್ಲಿ ತುಂಬಾ ಕೆಳಗಡೆ ಇದ್ದಾರೆ. ಧ್ರುವಂತವ್ರು ಆಗಿದ ತಕ್ಷಣ ಇಲ್ಲಿ 6ನೇ ಪ್ಲೇಸ್ ಜಾನ್ವಿ ಅವರು ಇದ್ದಾರೆ. ಜಾನ್ವಿ ಅವರು 6ನೇ ಪ್ಲೇಸ್ ಅಲ್ಲೇ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಗುರುವಾರ ಇಲ್ಲಿ ಬೆಳಿಗ್ಗೆ ಕೂಡ ಅಷ್ಟೇ, ಸಂಜೆ ಕೂಡ ಅಷ್ಟೇ, ಇವಾಗೂ ಕೂಡ ಇಲ್ಲಿ ಅವ್ರು 6ನೇ ಪ್ಲೇಸ್ ಅಲ್ಲೇ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಇನ್ನು 5ನೇ ಪ್ಲೇಸ್ ಅಲ್ಲಿ ಮಾಳು ಅವರು ಇದ್ದಾರೆ. ಇವ್ರು 3 ಜನ ಡೇಂಜರ್ ಝೋನ್ ಅಂತಾನೆ ಇಲ್ಲಿ ಹೇಳ್ಬೋದು. ಮಾಲು ಅವರು, ಜಾನ್ವಿ ಅವರು, ಧ್ರುವಂತವ್ರು 3 ಜನ ಕೂಡ ಸಿಕ್ಕಾಪಟ್ಟೆ ಡೇಂಜರ್ ಅಲ್ಲಿ ಇದ್ದಾರೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ರಘು ಅವರು ಕಾಣಿಸ್ಕೊಂತಿದ್ದಾರೆ. ನಿನ್ನೆ ಇಲ್ಲಿ ಅಶ್ವಿನಿ ಅವರು 4ನೇ ಪ್ಲೇಸ್ ಅಲ್ಲಿ ಇದ್ರು. ಈಗ ಇಲ್ಲಿ ರಘು ಅವರು 4ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಇನ್ನು ಸುಮಾರು ಟೈಮ್ ಇದೆ. ಯಾರ್ಯಾರು ಯಾವ ಪ್ಲೇಸ್ ಚೇಂಜ್ ಅಂತೂ ಇಲ್ಲಿ ಆಗೇ ಆಗುತ್ತೆ. ಮಧ್ಯಾಹ್ನ ಅನ್ನೋಷ್ಟಕ್ಕೆ, ಸಂಜೆ ಅನ್ನೋಷ್ಟಕ್ಕೆ, ರಾತ್ರಿ 11 ಗಂಟೆವರೆಗೂ ಟೈಮ್ ಇದೆ. ಆದಷ್ಟು ವೋಟ್ ಮಾಡಿ ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಬಂದು ಅಶ್ವಿನಿ ಅವರು ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಆಲ್ಮೋಸ್ಟ್ ಈ ಹಿಂದಿನ ವೀಕ್ಗಳು ಏನಾಗಿತ್ತು ಅಂತಂದ್ರೆ ಇವ್ರಿಗೆ ಯಾಕಪ್ಪ ವೋಟ್ ಬೀಳ್ತದೆ ಅಂತ ಎಲ್ಲರೂ ಕೂಡ ಇಲ್ಲಿ ಗಾಬರಿ ಆಗೋದು. ಏನ್ ಈ ತರ ಆಡ್ತಾ ಇದ್ರು ಕೂಡ ವೋಟ್ಗಳು ಬೀಳ್ತದೆ ಅಂತ ಬಿಟ್ಟು. ಅದ್ರಲ್ಲೂ ಕೂಡ ಈ ವೀಕ್ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂತಾನೆ ಹೇಳ್ಬೋದು. ತುಂಬಾ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಪ್ರತಿಯೊಂದು ಎಪಿಸೋಡ್ ನೋಡಿದಾಗೂ ಕೂಡ ಇಲ್ಲಿ ಅಶ್ವಿನಿ ಅವ್ರದ್ದು ಏನೋ ಒಂದು ಅರ್ಚಾಡೋದು ಕಿರ್ಚಾಡೋದು ಎಲ್ಲೂ ಕೂಡ ಇಲ್ಲಿ ಇರಲಿಲ್ಲ. ಮತ್ತೆ ಏಕವಚನ ಅನ್ನೋದು ಇಲ್ಲಿ ಯೂಸ್ ಮಾಡಲೇ ಇಲ್ಲ. ಇಲ್ಲಿ ಬಹುಶಃ ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಏನೊಂದು ಅರ್ಚಾಡಿ ಎಲ್ರಿಗೂ ಕೂಡ ಇರಿಟೇಷನ್ ಮಾಡ್ತಿದ್ರು, ಅದೆಲ್ಲೂ ಕೂಡ ಇಲ್ಲಿ ಮಾಡಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ವಿಚಾರ ಇರ್ಬೋದು, ಅದನ್ನ ಹೊರತುಪಡಿಸಿದ್ರೆ ತುಂಬಾ ಚೆನ್ನಾಗಿ ಈ ವೀಕ್ ಕಾಣಿಸ್ಕೊಂಡ್ರು. ಕಳೆದ ವೀಕ್ಗಳೆಲ್ಲ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಇರಲಿಲ್ಲ. ಬೇಡದಿರೋ ವಿಚಾರಕ್ಕೆ ಊಟ ಬಿಡೋದು, ಸ್ಟ್ಯಾಂಡ್ ತಗೊಂತೀನಿ ಅನ್ನೋದು ಮಾಡ್ತಿದ್ರು. ಬಟ್ ಇವಾಗ ಅವರು ಗಿಲ್ಲಿಯವ್ರ ಜೊತೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿ ಇದ್ದಾರೆ. ಇಲ್ಲಿ ಅಶ್ವಿನಿ ಅವ್ರ ಒಂದು ಮಾತು ಕೂಡ ಇಲ್ಲಿ ಹೇಳ್ತಾರೆ, ನಿನ್ನ ಒಂದು ಮಾಡಕ್ಕೆ ಅಂದ್ರೆ ಗಿಲ್ಲಿಯವ್ರನ್ನ ಅಶ್ವಿನಿಯವ್ರನ್ನ ಒಂದು ಮಾಡಕ್ಕೆ ಗೆಸ್ಟ್ಗಳು ಬರ್ಬೇಕಾಯ್ತು ಅಂತ ಅಂದ್ಬಿಟ್ಟು. ಇಲ್ಲಿ ಮೇ ಬಿ ನನ್ನ ಪ್ರಕಾರ ಏನು ಅಂತಂದ್ರೆ ಗಿಲ್ಲಿಯವ್ರನ್ನ ಅರ್ಥ ಮಾಡ್ಕೋಬೇಕಾಗಿದ್ದು ಅಶ್ವಿನಿ ಅವರು. ಅದಕ್ಕೆ ಇಲ್ಲಿ ಗೆಸ್ಟ್ಗಳು ಬಂದ ಮೇಲೆ ಗಿಲ್ಲಿಯವರು ಏನು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರಿಗೆ ಅರ್ಥ ಆಗಿದೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಅದರಲ್ಲೂ ಕೂಡ ನೋಡಿ ಸಮಾಧಾನವಾಗಿ ಹೇಳ್ತಾರೆ. ಇಲ್ಲಿ ಅವ್ರಿಗೆ ಎಷ್ಟೇ ಬೇಜಾರಾದ್ರೂ ಕೂಡ ಗಿಲ್ಲಿಯವ್ರಿಗೆ ಕುತ್ಕೊಂಡು ಸಮಾಧಾನ ಮಾಡ್ತಾರೆ. ಏನು ಟೆನ್ಷನ್ ತಗೋಬೇಡ, ಇಲ್ಲಿ ಕೂಲ್ ಆಗಿರು, ಟ್ರಿಗರ್ ಆಗ್ಬೇಡ, ನಿನ್ ಜೊತೆ ನಾನು ಇರ್ತೀನಿ. ಆ ರೀತಿ ಹಾಗಾದ್ರೆ ಏನೋ ಟ್ರಿಗರ್ ಆದ್ರೆ ನನ್ನ ಕರಿ, ಇಲ್ಲಿ ನಾನು ಬಂದು ನಿನ್ನ ಜೊತೆಲಿ ನಿಂತ್ಕೊಂತೀನಿ ಅಂತ ಇಲ್ಲಿ ಸಮಾಧಾನವಾಗಿ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೇಗೇಗೋ ಇದ್ದೆ ಗಿಲ್ಲಿ, ಹೇಗೇಗೋ ಆಡ್ತಿದೆ, ಈಗ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಯಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಶ್ವಿನಿ ಅವ್ರ ಬಾಯಲ್ಲಿ ಈ ರೀತಿಯಾಗಿ ಗಿಲ್ಲಿಯವ್ರ ಬಗ್ಗೆ ಒಳ್ಳೆ ಮಾತುಗಳು ಬಂದೇ ಇರಲಿಲ್ಲ. ಒಟ್ನಲ್ಲಿ ನೀವು ನೋಡ್ಬೋದು ಇಲ್ಲಿ ಜಾಸ್ತಿ ಗಿಲ್ಲಿಯವರು ಮತ್ತೆ ಕಾವ್ಯ ಅವ್ರ ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟಪಡ್ತಾ ಇದ್ರು. ಮತ್ತೆ ರಘು ಅವ್ರದ್ದು ಮತ್ತೆ ಇಲ್ಲಿ ಗಿಲ್ಲಿಯವ್ರದ್ದು ಕೂಡ ಅಷ್ಟೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಹೇಳ್ತಿದ್ರು. ಗಿಲ್ಲಿಯವ್ರದ್ದು ರಕ್ಷಿತ್ ಅವ್ರದ್ದು ಇವ್ರದ್ದು ಕೂಡ ಒಂದು ಒಳ್ಳೆ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತಿದ್ರು. ಅಶ್ವಿನಿ ಅವ್ರದ್ದು ಈಗ ಗಿಲ್ಲಿ ನಟ ಅವ್ರದ್ದು ಈ ಒಂದು ಬಾಂಡಿಂಗು ಕೂಡ ತುಂಬಾನೇ ಚೆನ್ನಾಗಿದೆ, ಎಕ್ಸಲೆಂಟ್ ಅಂತ ಕೂಡ ಪ್ರತಿಯೊಬ್ರು ಇಲ್ಲಿ ಹೇಳ್ತಿದ್ದಾರೆ. ಯಾಕಂದ್ರೆ ಕೆಲವೊಬ್ರಿಗೆ ಏನಾಗ್ತಿರುತ್ತೆ ಅಂದ್ರೆ ಇಲ್ಲಪ್ಪ ಇವ್ರ ವಾಯ್ಸ್ ಕೇಳಿದ್ರೆ ಇರಿಟೇಷನ್ ಆಗ್ತದೆ ಅಂತ ಇಲ್ಲಿ ಕೆಲವೊಬ್ರು ಹೇಳ್ತಿದ್ರು. ಹಾಗೆ ಅನಿಸ್ತಿತ್ತು ಕೂಡ ಎಪಿಸೋಡ್ ಅಲ್ಲಿ ಆಗ್ಲಿ ಪ್ರೋಮೋದಲ್ಲಿ ಆಗ್ಲಿ. ಬಟ್ ಈ ವೀಕ್ ಅಲ್ಲಿ ಆ ರೀತಿಯಾದ ಒಂದು ಮಿಸ್ಡೇಗಳು ಕಾಣಿಸ್ಲಿಲ್ಲ. ಮುಂದಿನ ವೀಕ್ಗಳಲ್ಲಿ ನೆಕ್ಸ್ಟ್ ವೀಕ್ ಯಾವ ರೀತಿ ಇರ್ತಾರೆ ಅಂತ ಅಂದ್ಬಿಟ್ಟು ಕೂಡ ಕಾದು ನೋಡ್ಬೇಕಾಗತ್ತೆ. ಇಲ್ಲಿ ಅಶ್ವಿನಿ ಅವ್ರಿಗಂತೂ ಗಿಲ್ಲಿಯವ್ರ ಬಗ್ಗೆ ಅಟ್ ಪ್ರೆಸೆಂಟ್ ಈ ವೀಕ್ ಅಲ್ಲಿ ಯಾವುದೇ ಆದ ಒಂದು ಬ್ಯಾಡ್ ಒಪಿನಿಯನ್ ಬಂದಿಲ್ಲ. ತುಂಬಾ ಚೆನ್ನಾಗಿ ಇಲ್ಲಿ ಕಾಣಿಸ್ಕೊಂಡ್ರು. ವೀಕ್ಷಕರೇ, ಇದ್ರ ಬಗ್ಗೆ ಇನ್ನೊಂದು ವಿಚಾರ ಕೂಡ ಇಲ್ಲಿ ತಿಳಿಸಿ. ಇಲ್ಲಿ ಗಿಲ್ಲಿಯವ್ರ ಜೊತೆ ಯಾರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಒಟ್ಟಿನಲ್ಲಿ ಎಲ್ಲರೂ ಕಾಂಬಿನೇಷನ್ ಸೂಪರ್ ಅಂತಾನೆ ಹೇಳ್ಬೋದು. ಕಾವ್ಯ ಅವರು ಇರ್ಬೋದು, ರಘು ಅವರು ಇರ್ಬೋದು, ರಕ್ಷಿತ್ ಅವರು ಇರ್ಬೋದು, ಈಗ ಅಶ್ವಿನಿ ಗೌಡ ಅವರು. ಈ ಹಿಂದೆ ಅಶ್ವಿನಿ ಅವರು ಗಿಲ್ಲಿಯವ್ರ ಜೊತೆ ಇದ್ರಲ್ಲ, ಆ ಒಂದು ಬಾಂಡಿಂಗ್ ನಿಮ್ಗೆ ಇಷ್ಟ ಆಗ್ತೈತಾ? ಅರ್ಚಾಡೋದು ಕಿರ್ಚಾಡೋದು ಇಲ್ಲ ಇವಾಗ ಇದಾರಲ್ಲ, ಈ ಒಂದು ಬಾಂಡಿಂಗ್ ನಿಮ್ಗೆ ಇಷ್ಟ ಆಗುತ್ತಾ? ಫ್ರೆಂಡ್ಶಿಪ್ ಅಂತ ಇದೆಯಲ್ಲ, ಆ ಬಾಂಡಿಂಗ್ ಇಷ್ಟ ಆಗುತ್ತಾ ಅನ್ನೋದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಅದಕ್ಕೆ ಅವರು ಸದ್ಯ 3ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ. ನಿನ್ನೆ ಇಲ್ಲಿ ಸಂಜೆ ಬಂದ್ಬಿಟ್ಟು 4ನೇ ಪ್ಲೇಸ್ ಅಲ್ಲಿ ಇದ್ರು, ಈಗ 3ನೇ ಪ್ಲೇಸ್ಗೆ ಜಂಪ್ ಆಗಿದ್ದಾರೆ. ಸ್ವಲ್ಪ ಗ್ರಾಫ್ ಕೂಡ ಹೈ
ಆಗಿದೆ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಸುಮಾರು ಟೈಮಿಂಗ್ ಇದೆ, ಯಾರ್ಯಾರು ಯಾವ್ಯಾವ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಸದ್ಯ 2ನೇ ಪ್ಲೇಸ್ ಅಲ್ಲಿ ಕಾವ್ಯ ಅವರು ಇದ್ದಾರೆ. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಇಲ್ಲಿ ಹೇಳ್ಬೋದು. ಇಲ್ಲಿ ಅಭಿ ಅವರು ನಿನ್ನೆ ಒಂದು ಮಿಸ್ಟೇಕ್ ಮಾಡ್ತಾರೆ, ಅವ್ರಿಗೋಸ್ಕರ ಅವರು 200 ಪಾಯಿಂಟ್ಗಳನ್ನ ಇಲ್ಲಿ ಇಟ್ಕೊಂತಾರೆ. ಇಲ್ಲಿ ಏನು ಅಂತಂದ್ರೆ ಸ್ವಾರ್ಥಕ್ಕಾಗಿ ಆಟ ಆಡಿದ್ರು. ಅಭಿ ಅವರು ಅಂತ ಒಂದು ಹೇಳ್ಕೊಳೋ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಕೊಡ್ಲೇ ಇಲ್ಲ. ಒಂದು ಸ್ಟಾಫ್ ಅಂತ ವಿಚಾರ ಬರ್ಬೋದು, ಇಲ್ಲಿ ಅವ್ರ ಪರ ನಿಂತ್ಕೊಂಡು ಮಾತಾಡ್ಬೇಕಿತ್ತು. ಹೌದು, ಇಲ್ಲಿ ಅತಿಥಿಗಳು ಬರ್ತಾರೆ, ಅವಮಾನ ಮಾಡ್ತಾರೆ, ಇಲ್ಲಿ ಸ್ಟಾಫ್ಗಳು ಪರವಾಗಿ ನಿಂತ್ಕೊಂಡು ಮಾತಾಡ್ಬೋದಿತ್ತಲ್ಲ ಅಭಿ ಅವರು. ಅಂತ ಒಂದು ಕೆಲಸ ಏನ್ ಮಾಡಿದ್ರು, 200 ಪಾಯಿಂಟ್ಗಳನ್ನ ಇಲ್ಲಿ ನಾನೇ ಇಟ್ಕೊಂತೀನಿ ಅಂತ ಇಟ್ಕೊಂಡ್ರು. ಕಾವ್ಯ ಅವ್ರು ಕೂಡ ಇಲ್ಲಿ ಹೋಗಿ ಕೇಳಿದ್ರು, ನನಗೆ ಮೊನ್ನೆನೂ ಕೂಡ ಪಾಯಿಂಟ್ಸ್ ಕೊಡ್ಲಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ನಿಜ ಹೇಳ್ಬೇಕು ಅಂತಂದ್ರೆ ಇನ್ನು ರಕ್ಷಿತ್ ಅವ್ರಿಗೂ ಹೆಚ್ಚಿಗೆ ಪಾಯಿಂಟ್ ಕೊಡ್ಬೋದಿತ್ತು, ಮತ್ತೆ ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಹೆಚ್ಚಾಗಿ ಪಾಯಿಂಟ್ ಕೊಡ್ಬೋದಿತ್ತು. ಒಟ್ನಲ್ಲಿ ಅವ್ರಿಗೆ ಇಲ್ಲಿ ಗ್ರೇಟು ಅಂತ ಅಂದ್ಬಿಟ್ಟು ಆಟ ಆಡಿದ್ದಾರೆ ಅಂತ ಇಲ್ಲಿ ನೀಟಾಗಿ ಗೊತ್ತಾಯ್ತು ಅಭಿ ಅವರು. ಅದನ್ನ ಇಲ್ಲಿ ಪ್ರಶ್ನೆ ಮಾಡಿದ್ದು ಕಾವ್ಯ ಅವರು. ಯಾರು ಕೂಡ ಕೇಳಕ್ ಹೋಗ್ಲಿಲ್ಲ, ಬಟ್ ಕಾವ್ಯ ಅವರು ಡೈರೆಕ್ಟ್ ಆಗಿ ಹೋಗಿ ಮಕ್ಕದ ಮೇಲೆ ಹೊಡೆದಂಗೆ ಕೇಳಿದ್ರು, ಯಾಕೆ ನನಗೆ ಕೊಡ್ಲಿಲ್ಲ, ನಾನು ಎಲ್ಲಾ ಕೆಲಸಗಳು ಕೂಡ ಇಲ್ಲಿ ಮಾಡಿದೆ ಅಲ್ವಾ ಅಂತ ಅಂದ್ಬಿಟ್ಟು. ಅದು ಕೇಳೋದು ಒಳ್ಳೇದೇ. ಆ ರೀತಿಯಾಗಿ ನೋಡಿ, ಅವರು ಸದ್ಯ 2ನೇ ಪ್ಲೇಸ್ ಅಲ್ಲಿ ಕಾಣಿಸ್ಕೊಂತಿದ್ದಾರೆ, ತುಂಬಾ ಖುಷಿ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಟಾಪ್ 1 ಅಲ್ಲಿ ಗಿಲ್ಲಿ ಅವರೇ ಇಲ್ಲಿ ಇದ್ದಾರೆ. ಗಿಲ್ಲಿ ಅವರು ಯಾವಾಗ ನಾಮಿನೇಟ್ ಆಗಿದ್ದಾರೆ ಅಂತ ಗೊತ್ತಾಯ್ತು, ಯಾವಾಗ ವೋಟಿಂಗ್ ಲೈನ್ಗಳು ಇಲ್ಲಿ ಓಪನ್ ಆಯ್ತು, ಅವಾಗಿಂದ ಇಲ್ಲಿ ಗಿಲ್ಲಿಯವರಿಗೆ ವೋಟ್ ಬೀಳ್ತಾನೆ ಇದೆ, ಸಪೋರ್ಟ್ ಅಂತೂ ಮಾಡ್ತಾನೆ ಇದ್ದಾರೆ. ಇಲ್ಲಿ ಬಿಗ್ ಬಾಸ್ ಮೇಲಿರೋ ಒಳಗಡೆ ಇರೋ ಸ್ಪರ್ಧಿಗಳಿರ್ಬೋದು, ಅತಿಥಿಗಳು ಏನೇ ಹೇಳಿದ್ರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಿ ಗಿಲ್ಲಿಯವ್ರಿಗೆ ಇಲ್ಲ. ವೋಟಿಂಗ್ ವಿಚಾರ ಅಂತ ಬಂತು ಅಂತಂದ್ರೆ ಟಾಪ್ 1 ಅಲ್ಲೇ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಇವ್ರನ್ನ ಯಾರು ಕೂಡ ಸದ್ಯ ಬೀಟ್ ಮಾಡೇ ಇಲ್ಲ, ಅಂದ್ರೆ ಮೊದಲನೇ ಪ್ಲೇಸ್ಗೆ ಯಾರು ಕೂಡ ಇಲ್ಲಿ ಬಂದೇ ಇಲ್ಲ, ಬರೋದು ಇಲ್ಲ ಅಂತ ಅನಿಸ್ತದೆ. ನೋಡೋಣ ವೀಕ್ಷಕರೇ, ಸದ್ಯ ಈಗ ಟಾಪ್ 1 ಅಲ್ಲಿ ಗಿಲ್ಲಿ ಅವರಿದ್ದಾರೆ, 2ನೇ ಸ್ಥಾನದಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಿದ್ದಾರೆ, 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ, 4ರಲ್ಲಿ ಇಲ್ಲಿ ರಘು ಅವರು, 5ನೇದಲ್ಲಿ ಇಲ್ಲಿ ಮಾಡುವವರಿದ್ದಾರೆ, 6ನೇದಲ್ಲಿ ಜಾನ್ವಿಯರು, 7ನೇದಲ್ಲಿ ಇಲ್ಲಿ ಧ್ರುವಂತವರಿದ್ದಾರೆ. ಅಂದ್ರೆ ಡೇಂಜರ್ ಝೋನ್ ಅಲ್ಲಿ ಇರೋದು 3 ಜನ ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಮಾಡುವರು, ಜಾನ್ವಿಯರು, ಧ್ರುವಂತವರು. ಈ 3 ಜನ ಕೂಡ ಇಲ್ಲಿ ಪ್ಲೇಸ್ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಇಲ್ಲಿ ಕಾದು ನೋಡೋಣ. ಒಟ್ನಲ್ಲಿ ಇಲ್ಲಿ ಮಾಡುವರು, ಜಾನ್ವಿಯರು, ಧ್ರುವಂತವರು 3 ಜನ ಕೂಡ ಇಲ್ಲಿ ತುಂಬಾನೇ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ನೋಡೋಣ ಸಂಜೆ ಅನ್ನೋಷ್ಟಿಗೆ ಇಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಅಂದ್ಬಿಟ್ಟು. ಇನ್ನು ರಾತ್ರಿವರೆಗೂ ಕೂಡ ಇಲ್ಲಿ ವೋಟಿಂಗ್ ಲೈನ್ಗಳು ಓಪನ್ ಇರುತ್ತೆ. ವೀಕ್ಷಕರೇ, ಇದರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ನೀವು ಯಾರ್ಯಾರಿಗೆ ಇಲ್ಲಿ ವೋಟ್ ಮಾಡಿದ್ರೆ, ಇನ್ನು ಯಾರ್ಯಾರು ವೋಟ್ ಮಾಡಬೇಕು ಅಂತ ಇಲ್ಲಿ ಇದ್ದೀರಾ, ಯಾರನ್ನ ಸೇವ್ ಮಾಡಕ್ಕೆ ಇಷ್ಟಪಡ್ತೀರಾ, ಮತ್ತೆ ಯಾರು ಈ ವೀಕು ಮನೆಗೆ ಹೋಗ್ಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.